ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ ದೇವಸ್ಥಾನ. ಜೈನರ ಬಸದಿ ಕಂಬದ ಹಳ್ಳಿಯಲ್ಲಿ ಬರುತ್ತೆ. ಸಖತ್ತಾಗಿದೆಯಲ್ಲ, ನಮಗೊಂದು ಲುಕ್ ಹಾಕ್ಕೊಳ್ಳಿ ಅಂತ ಯಾವ ಥರ ಇದೀರಿ ಅಂತ. ನಾನು ಗಿಂಬಲ್ ಕಾರಲ್ಲೇ ಬಿಟ್ಟು ಬಂದುಬಿಟ್ಟೆ. 2 ನೋಡಿದ್ರಲ್ಲ, ಎಲ್ಲಿದ್ವಿ ತ್ರಿಕೂಟ ಅಂತ ಅಲ್ಲ, ನಮ್ಮದ್ರಲ್ಲಿ ಮತ್ತೆ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಇದ್ರದ್ದು ಸೀಲಿಂಗ್ ಹೈಟು ಕಮ್ಮಿ ಇದೆ ನೋಡ್ಬೋದು. ಇಲ್ಲಿ ನೋಡಿ, ಬಳ್ಪದ ಕಲ್ಲು ಅಲ್ಲಿ ಇರಲಿಲ್ಲ, ಇಲ್ಲಿದೆ. ಬಳ್ಪದ ಕಲ್ಲಲ್ಲ ಇದು ಬೇರೆದು, ಗಟ್ಟಿ ಕಲ್ಲು ಇದು. ಅದಕ್ಕೆ ಅಷ್ಟು ಇಂಟ್ರಿಕೇಟಾಗಿ ಮಾಡೋಕ್ಕಾಗಿಲ್ಲ ನೋಡಿ. ಒಳಗಡೆ ನೋಡೋಣ. ನಮ್ಮ ASI ಅವರು ಪಡೆದಿಲ್ಲ ಅನಿಸುತ್ತೆ, ಅವರೇ ಮೇಂಟೈನ್ ಮಾಡ್ತಾ ಇರೋದು. ಜೈನ್ರೆ ಆಸಮ್ ಆಗಿದೆ ನೋಡ್ಬೋದು. ವಾವ್, ಮಹಾವೀರರಿಗೆ ಶಾಂತಿನಾಥ ನೋಡ್ಬೋದು. ಯಾವುದಿದು ಸಪ್ತ ಹೇಳಿ ಸ್ವಲ್ಪ 3, 6, 1, 7 ನೋಡ್ಬೋದು. ತೀರ್ಥಂಕರ್ ಯಾವ ಥರ ಇದ್ದಾರೆ ಅಂತ. ಇವ್ರನ್ನ ಖರ್ಜೂರ ಅಕ್ಕಿ ಇಟ್ಟವರು ದೇವ್ರಿಗೋಸ್ಕರ. ಸೇಟುಗಳು ನೋಡ್ಬೋದು. ಮಹಾವೀರ ಭಗವಾನ್ ಅಂದರೆ ಇವರು ಮಹಾವೀರ ಭಗವಾನ್ ಅಲ್ಲ, ನಮ್ಗೆ ಗೊತ್ತಿರೋ ಮಹಾವೀರ ಭಗವಾನ್. ಇವರಲ್ಲಿ ಶಾಂತಿನಾಥ್ ಭಗವಾನ್ ಅಂತ ನೋಡಿ. ಇವರು ಶಾಂತಿನಾಥ್ ಭಗವಾನ್ಗೆ ಇದು ಡೆಡಿಕೇಟ್ ಆಗಿರೋ ದೇವಸ್ಥಾನ ಅನಿಸುತ್ತೆ. ಅವ್ರದ್ದೇ ರೀತಿಯಾದ ಡಿಫ್ರೆಂಟ್ ಕಲ್ಲುಗಳು. ನಮ್ಮದ್ರಲ್ಲಿ ನೋಡಿದ್ರಲ್ಲ, ಗಣೇಶ ಪಾರ್ವತಿ ಆ ಥರ ಎಲ್ಲ ಬರೋದು. ಇಲ್ಲಿ ಇವರು ಯಾವ ಥರ ದೇವರುಗಳು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡ್ಬೋದು ಡಿಫ್ರೆಂಟ್ ಆಗಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಅಮ್ಮನವರು ಯಾವ ಅಮ್ಮನವರು ಅಂತ ಗೊತ್ತಿಲ್ಲ, ಆದರೆ ನಾವು ಆರ್ಕಿಟೆಕ್ಚರ್ ನೋಡ್ಬೋದು. ಸ್ವಲ್ಪ ಪೀಠ ಕದ್ದಿದೆ, ಎಲ್ಲ ಬೇರೆ ಕಡೆ ಆಗಿರೋದು, ವಿಘ್ನ ಆಗಿರೋದು ಎತ್ಕೊಂಡ್ಬಂದು ಇಟ್ಟಿದ್ದಾರೆ. ಆದ್ರೂ ಅಲಂಕಾರ ಮಾಡಿ ನೋಡಿ. ಮಹಾವೀರ್ ಜೈನರು ನಮ್ಮವರಲ್ವ, ಹಿಂದೂಗಳಲ್ವ. ಸೊ ಹಂಗೆ ಹಾಕ್ಬಿಟ್ಟು ಅವರು ಅಮ್ಮನವ್ರಿಗೆ ಅವರು ಪ್ರೇ ಮಾಡ್ತಾರೆ, ಅಮ್ಮನವ್ರಿಗೆ ಮಾತಾದಿ ಅಂತ. ಇಲ್ಲಿ ನೋಡಿ, ಇಲ್ಲಿ ತುಂಬ ಸುಂದರವಾಗಿರೋ ಶಿಲ್ಪಿಗಳು. ಇದು ಅಲ್ಲ, ಅಲ್ಲಿ ಬೇರೆ ನಾಥ್ ಇತ್ತು, ಇಲ್ಲಿ ಆದಿನಾಥ್ ಭಗವಾನ್ 1008 ಆದಿನಾಥ್ ಭಗವಾನ್. ಅಲ್ಲಿ 1008 ಸ್ವಾಮೀಜಿಗಳು ಅನಿಸುತ್ತೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಶಿಲ್ಪಿಗಳನ್ನ ಮಾಡಿರೋದು ನೋಡ್ಬೋದು ಯಾವ ಥರ ಇದ್ದಾರೆ ಅಂತ. ಸೊ ಇಲ್ಲಿ ನೋಡಿ, ಎಲ್ಲರಿಗೂ ಸಪ್ತ ಹೆಡೆ ಸರ್ಪ. ಸೊ ದಿಗಂಬರರಾಗಿರ್ತಾರೆ ಅವರು. ತುಂಬ ಕಷ್ಟ ಕಂಡ್ರಿ ಸ್ವಾಮಿ, ಆ ಲೆವೆಲ್ ಇರ್ತಾರೆ. ಅಲ್ಲಿ ನೋಡಿ, ಹೇಳಿದ್ನಲ್ವ, ಅಲ್ಲಿ ನೋಡಿ ಚಾಮುಂಡಿ ಅಮ್ಮನವರು ಪೀಠದ ಮೇಲೆ ಇಟ್ಟಿರೋದು. ಅಲ್ಲಿ ಅವರು ಅದೇ ತಾಯಿ ಮಾತಾದಿನ ನಂಬ್ತಾರೆ. ಅಲ್ಲಿ ನೋಡಿ ತೀರ್ಥಂಕರರು, ಅವರಿಗೆ ಹಿಂದಿಗಡೆ ಇಬ್ಬರು ಗಾಳಿ ಬೀಸ್ತಾರಲ್ಲ ನಮಗೆ ದ್ವಾರಪಾಲಕರು ಮತ್ತು ಇದು ಮಾಡೋದು. ಇಲ್ಲಿ ಹಾವುಗಳನ್ನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ. ಯಾವುದು ಸರ್ಪನೂ ಮಾಡಿದ್ದಾರೆ ನೋಡಿ, ಇಂಟ್ರಿಕೇಟಾಗಿ ಸರ್ಪ ಮಾಡಿದ್ದಾರೆ. ಸೂಪರ್ ಆಗಿದೆ. ಸರ್ಪನೆಲ್ಲ ಕಾರ್ವ್ ಮಾಡಿದ್ದಾರೆ ನೋಡ್ಬೋದು. ಅಲ್ಲೂ ತೋರಿಸ್ತೀನಿ ನೋಡಿ ಕ್ಲೀನಾಗಿ. ನಮ್ಮಲ್ಲಿ ವಿಷ್ಣು ಭಗವಾನ್ಗೆ ವಾಸುಕಿ ಸರ್ಪ ಇದ್ದಕ್ಕೆ ಇಲ್ಲಿ ನೋಡಿ ಫುಲ್ಲು ಸರ್ಪನೆಲ್ಲ ಕ್ಲೀನಾಗಿ ಇದು ಮಾಡಿ ಆ ಹಾವು ಬಂದಿರೋದು. ಒಂದೇ ಪೀಠದಲ್ಲಿ ಅದೆಲ್ಲ ಇರೋದು. ಏನೋ ನಿಧಿ ಇದ್ದಂಗಿದೆ.